ನಿನ್ನೆ ಸರಿಸುಮಾರು ಇಷ್ಟು ಹೊತ್ತಿಗೆ ಈ ಸುದ್ದಿಯನ್ನು ನಡೆಸುತ್ತಿರುವ ಸಂದರ್ಭದಲ್ಲಿ ನಾಳೆ 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 ಏನಾದಿತ್ತು ವಿಶೇಷ ಕ್ಯಾಬಿನೆಟ್ ತೀರ್ಮಾನ ಕುತೂಹಲ ಇದು ಹಂಗೆ ಅಂತಿದ್ರು. ಎಂಥದ್ದು ಆಗಲ್ಲ ಆಗಲ್ಲ, ಹೌದು, ಎಂಥದ್ದು ಆಗಲ್ಲ, ನಾಳೆ ಬರ್ಕೊಳ್ಳಿ ಹಿಂದೆ ಏನೂ ಆಗಿಲ್ಲ ಅಷ್ಟೇ. ಈಗ ಹೊಸ ಸ್ಟಾರ್ಟ್ ಮಾಡಿದ್ದಾರೆ, ಮೇ 2ರಂದು ವಿಶೇಷ ಸಭೆ, ಕುತೂಹಲ ಎಲ್ಲ ತೀರ್ಮಾನ ಅಂತ. ಎಂಥದ್ದು ಆಗಲ್ಲ, ಅವತ್ತು ಏನೂ ಆಗಲ್ಲ, ಬೋರ್ಡೆ ಎಂಥದ್ದು ಆಗಲ್ಲ. ಜಾತ್ ಮಾಡೋಕ್ಕೆ ತಾಕತ್ತಿಲ್ಲ, ರಿಜೆಕ್ಟ್ ಮಾಡೋಕ್ಕೂ ತಾಕತ್ತಿಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ತಾಕತ್ತಿಲ್ಲ. ಎರಡೂ ಬೆನ್ನು ಮೂಳೆ ಇಲ್ಲದ ಜೀವಿಗಳು. ಮತ್ತೆ ಇದನ್ನು ತರೋದಾದ್ರೂ ಯಾಕೆ ಬೇಕಿತ್ತು ಸರ್? ನಮ್ಮನ್ನು ಯಾಮಾರ್ಸಕ್ಕೆ, ಅವ್ರನ್ನ ನಂಬಿದವ್ರನ್ನ ಡಬಲ್ ಯಾಮಾರ್ಸಕ್ಕೆ, ಒಟ್ಟಲ್ಲಿ ಯಾಮಾರ್ಸೋ ಪ್ರೋಗ್ರಾಮ್. ಜಾತಿ ಗಣತಿ ವರದಿ ಬಗ್ಗೆ ಸಂಪುಟ ಸಭೆಯಲ್ಲಿ ಕೋಲಾಹಲವಂತೆ. ಓಹೋ, ಏನು ಕೋಲಾಹಲ! ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತು, ಯಾವ ನಿರ್ಧಾರನೂ ಆಗಲಿಲ್ಲವಂತೆ. ಹಾಗೆ ಡ್ರಾ ಮ್ಯಾಚು. ಸಂಪುಟ ಸಭೆಯಲ್ಲಿ ಲಿಂಗಾಯತ ಹಾಗೂ ಒಕ್ಕಲಿಗ ಸಚಿವರ ತೀವ್ರ ಆಕ್ಷೇಪದಿಂದ ಮೇ 2ಕ್ಕೆ ಹೊರಟಾಯ್ತು ಈ ತೀರ್ಮಾನ. ತೀವ್ರ ಆಕ್ಷೇಪದಿಂದ ಹೋಯ್ತು, ಮೇ 2ಕ್ಕೆ ಹೋಯ್ತು ತೀವ್ರ ಆಕ್ಷೇಪದಿಂದ. ಮೇ 2 ಏನಾಗತ್ತೆ? ತೀವ್ರ ಆಕ್ಷೇಪ ಆಗತ್ತೆ, ಇನ್ನು ಡಬಲ್ ಆಗತ್ತೆ. ಅವಾಗ ಆಗೇನಾಗತ್ತೆ? ಮತ್ತೆ ಮುಂದಕ್ಕೆ ಹೋಗುತ್ತಾ ಸರ್? ಎಲ್ಲ ಸಚಿವರು ಮಾತನ್ನು ಕೇಳಿದ್ರಂತೆ ಸಿದ್ದರಾಮಯ್ಯರು. ಆಮೇಲೆ ಈ ಬರವಣಿಗೆ ಹೇಳ್ಕೊಟ್ಬಿಡಿ. ಏನಾಗತ್ತೆ ಬರವಣಿಗೆಯಲ್ಲಿ ತಗೊಂಡ್ರೆ? ಆಯಾ ಮಂತ್ರಿಗಳು ಆಯಾ ನಿಲುವಿಗೆ ಪ್ರಕಾರದಲ್ಲಿ ಬರವಣಿಗೆಯಲ್ಲಿ ಕೊಡ್ತಾರೆ. ಕೆಲವರಿಗೆ ಬಹಿರಂಗವಾಗಿ ಹೇಳ್ಕೊಳ್ಳೋದಕ್ಕೆ ಬೇಡ, ಅದನ್ನು ಏನಿದೆ ಬಹಿರಂಗ? ಇವತ್ತಲ್ಲ ನಾಳೆ ಅದ್ಯಾವ ದೌರ್ಭಾಗ್ಯ ಮಂತ್ರಿ ಇದ್ದಾನೆ, ಅವನಿಗೆ ನಾಲಿಗೆ ಇಲ್ಲ, ಆಚೆ ಬಂದು ತನ್ನ ಸಮುದಾಯದ ಪರವಾಗಿ ಅಥವಾ ವಿರುದ್ಧವಾಗಿ ನಿಂತ್ಕೊಂಡು ಹೇಳೋದಕ್ಕಿಲ್ಲ ಅಂತಂದ್ರೆ ಅವನು ಆ ಕ್ಷೇತ್ರದಲ್ಲಿ ಇರಲ್ಲ. ಬಹಳ ಸರಳ, ಜನ ಡಿಸೈಡ್ ಮಾಡ್ತಾರೆ. ಇವತ್ತಲ್ಲ ನಾಳೆ ಅವನು ಸ್ಟ್ಯಾಂಡ್ ತಗೋಬೇಕು. ನಿನ್ನ ತಾವರೆ ಎಲೆ ಹೇಳಕ್ ಮುಗಿತಲ್ಲ, ಯಾವುದೋ ಒಂದು ಎಲೆ ಹೋಗತ್ತ ಕಡೆಗೆ ಎಲೆ ಮೇಲೆ ನೀರಿರುವಂತೆ ಅಲ್ಲಾಡ್ಕೊಂಡು ಓಡಾಡ್ಕೊಂಡಿರೋಕ್ಕಾಗಲ್ಲ ಇಲ್ಲಿ. ಸ್ಟಿಲ್ ನೋಡೋಣ. ಇದನ್ನು ಮಲ್ಲಿಕಾರ್ಜುನ್ ವಿರೋಧಿಸಿದ್ರಂತೆ, ಒಳಗಡೆ ಏರು ಧ್ವನಿಯಲ್ಲಿ ಮಾಡಿದ್ರಂತೆ. ಮುಸ್ಲಿಮರಲ್ಲೂ 100 ಪಂಗಡ ಇದೆಯಲ್ಲ, ಯಾಕ್ರಿ ಸೇರಿಸ್ಕೊಡ್ಲಿಲ್ಲ ನೀವು ಅಂತಂದ್ರಂತೆ. ಶಿವಕುಮಾರ್ ಕರೆಕ್ಟ್ ನೀವು ಹೇಳ್ತಿರೋದು ಸರಿ ಇದೆ ಅಂತ ಅವರು ಅದಕ್ಕೆ ದನಿಗೂಡಿಸಿದ್ದಾರೆ. ಸರಿ, ಅದಕ್ಕೆ ಮೊದಲು ಸಿದ್ದರಾಮಯ್ಯನ ಸಭೆ ಮಾಡ್ಕೊಂಡ್ರಂತೆ. ಡ್ಯಾಶು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಾರ್ಖಂಡ್ನಲ್ಲಿ OBC ಮೀಸಲಾತಿ 77 ಇದೆ, ತಮಿಳುನಾಡಲ್ಲಿ 69. ಇಲ್ಲೂ ಅದೇ ಥರ ಮಾಡಿಬಿಡ್ಬೇಕು, 32 51ಕ್ಕೆ ಏರಿಸ್ಬಿಡ್ಬೇಕು ಅಂತ ಏನೋ ಒಂದು ಟಿಪ್ಪಣಿನ ಪುಕ್ಕಟ್ಟೆ ನಂದು ಇರಲಿ ಅಂತ ಬಿಟ್ಟಿದ್ದಾರೆ ರೈಲನ್ನು. 2 ಗುಂಪಿದೆ ಇದರಲ್ಲಿ ಸಿದ್ದರಾಮಯ್ಯನವರ ಸುತ್ತ. ಒಂದು ಗುಂಪು ಸಿದ್ದರಾಮಯ್ಯನವರ ಜೊತೆಯಲ್ಲೇ ಹೆಜ್ಜೆ ಹಾಕಿರುವ ಬಹುದಾದ ಕಾರಣದಿಂದ ರಾಜಕೀಯವಾಗಿ ಅವರ ಕೈಯಲ್ಲಿ ಒಂದು ಮಹತ್ವವಾದ ನಿರ್ಧಾರವನ್ನು ಮಾಡಿಸಿ ಅವ್ರನ್ನ ಎಂದೆಂದಿಗೂ ಕ್ರಾಂತಿಕಾರಿಯಂತೆ ಬಿಂಬಿಸಿ ಬಿಡೋಣ ಅಂತ ಗಟ್ಟಿಯಾಗಿರಬಹುದಾದ ಕೆಲವರು ಇದ್ದಾರೆ. ಇನ್ನು ಸಿದ್ದರಾಮಯ್ಯನವರ ಜೊತೆ ಕೆಲವರು ಇದ್ದಾರೆ, ಹೆಸರು ನನಗೆ ಹೇಳಲ್ಲ. ಸಿದ್ದರಾಮಯ್ಯನವ್ರಿಗೆ ಅರಿವಿದ್ದರೆ ತಿಳಿದುಕೊಳ್ಳಿ, ಮೂಡಾ ಸ್ಕ್ಯಾಮ್ ಆದಮೇಲೂ ತಿಳ್ಕೊಳ್ಳದೆ ಇದ್ರೆ ಅದು ಅವರ ಮೂರ್ಖತನ, ನಂದಲ್ಲ. ಆ ಗುಂಪು ಸಿದ್ದರಾಮಯ್ಯನವ್ರಿಗೆ ಪುಂಗಿ ಊದಿ ಟೈರ್ಗೆ ಬ್ಲೋ ಹೊಡಿತಾರಲ್ಲ, ಟ್ಯೂಬ್ಗೆ ಬ್ಲೋ ಹೊಡೆದು ಅವ್ರನ್ನ ಕತೆನ ಡಮಾರ್ ಅನ್ಸೋದು ಒಂದು ಪಿತೂರಿಗಾರರ ಗುಂಪಿದೆ. ಇನ್ನೊಂದು ಗಾಳಿ ಜಾಸ್ತಿ, ಅದು ಯಾರು ಅವ್ರಿಗೆ ಬಿಟ್ಟಿರೋದು. ಈ 2 ಗುಂಪುಗಳ ಮಧ್ಯೆ ಅವರು ಹಾಗೇ ತಿಲಾಡ್ಕೊಂಡು ಓಡಾಡ್ತಿದ್ದಾರೆ, ಏನು ಗೊತ್ತಾಗದೆ ಇರೋ ಹಾಗೆ. ನೋಡೋಣ ಮುಂದೇನಾಗತ್ತೆ. ಸರಿ ಮಾಡ್ಬಿಡೋಣ ಅಂದ್ರಂತೆ. ದಿನೇಶ್ ಗುಂಡೂರಾವ್ ಇರಲಿಲ್ವಂತೆ, ಡ್ಯಾಶ್ ಎಲ್ಲ ಇರಲಿಲ್ಲ. ಸರಿ, ಅದು ಯಾರೇನು ಹೇಳಿದ್ರು ನೋಡ್ಬಿಡೋಣ, ಆಮೇಲೆ ಬರೋಣ. ಚರ್ಚೆ ಅಪೂರ್ಣ ಆಗಿರೋದ್ರಿಂದ 2ನೇ ತಾರೀಕಿಗೆ ನಡೀತಕ್ಕಂಥ ಸಚಿವ ಸಂಪುಟದ ಸಭೆಯೊಳಗೆ ಮತ್ತೆ ಈ ಡೆಫರ್ ಆಗಿದೆ ಸಬ್ಜೆಕ್ಟ್ ಅಷ್ಟೇ. ಯಾರ ಅಭಿಪ್ರಾಯ ಅಂತಂದ್ರೆ ಎಲ್ಲರೂ ಅವ್ರವ್ರ ಅಭಿಪ್ರಾಯ ಕೇಳಿದ್ರು. ಇನ್ನು ಫುಲ್ ಅಭಿಪ್ರಾಯಗಳು ಯಾರು ಹೇಳಿಲ್ಲ. ಏನೇನಾದ್ರೂ ಲೋಪದೋಷಗಳು ಅದಾವ ಅವನ್ನೆಲ್ಲ ತಿದ್ದುಪಡಿ ಮಾಡಿ ಕರೆಕ್ಟ್ ಆಗಿ ಮಾಡಬೇಕು ಅಂತ ಹೇಳಿದ್ದಾರೆ. ಚರ್ಚೆ ಕಂಪ್ಲೀಟ್ ಆಗಲಿಕ್ಕೆ ಕಾಲಾವಕಾಶ ಆಗಲಿಲ್ಲ, ಡೆಫರ್ ಮಾಡಿದ್ದಾರೆ. ಮುಂದಿನ ಕ್ಯಾಬಿನೆಟಲ್ಲಿ ಇನ್ನೊಂದಷ್ಟು ಚರ್ಚೆ ಆಗಿದೆ. ಈಗ ಚರ್ಚೆ ಆಗ್ತಾ ಇದೆ, ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ. ಆ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮುಂದುವರಿತದೆ. ಎಲ್ಲ ಸಚಿವರ ಅಭಿಪ್ರಾಯಗಳನ್ನ ಕೊಡಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನಮ್ಮ ಅಭಿಪ್ರಾಯಗಳನ್ನ ರೈಟಿಂಗ್ ಅಲ್ಲಾದ್ರೂ ಕೊಡ್ಬೋದು, ಓರಲ್ ಆಗಾದ್ರೂ. ಚರ್ಚೆ ಅಪೂರ್ಣ ಆಗಿದೆ, ಡಿಸ್ಕಷನ್ ಆಗ್ತಾ ಇದೆ. ಯಾವುದೇ ಚರ್ಚೆ ಅಪೂರ್ಣ, ಗಂಭೀರವಾಗಿ ನಡೆಯುತ್ತಿದೆ. ಎಷ್ಟು ದಿನ ಯಾವನಿಗೂ ಗೊತ್ತಿಲ್ಲ. ಯಾಕಪ್ಪ ಇವತ್ತು ಎದ್ರಿ 1:15 ಗಂಟೆಗೆ? ಶುಗರ್ ಇದೆ ಅಂತ ಎದ್ಗಿದ್ಬಿಟ್ರೆ ಹೆಂಗೆ ಎಲ್ಲ ಮಂತ್ರಿಗಳು?
ಯಾಕಪ್ಪ ಹೌದು, ಎದ್ರಿ ಇದೊಂದೇ ವಿಷಯಕ್ಕೆ ಇನ್ನ ಚರ್ಚೆ ಒಂದು 4 ಅವರ್ಸ್ ಕೂರ್ಬೇಕಿತ್ರಪ್ಪ. ಯಾರಪ್ಪ ನಿಮ್ಮನ್ನ ಬೇಡ ಅಂದಿದ್ದವರು? ಸಿದ್ದರಾಮಯ್ಯನವರೇ ಕೇಳಕ್ ರೆಡಿ ಇದ್ರಂತೆ ಸರ್, ಎಲ್ಲರೂ ಹೇಳಿ ಪರವಾಗಿಲ್ಲ ಕೂರ್ಬೇಕಿತ್ತು ಇನ್ನು 4 ಅವರ್ಸು. ಯಾರು ಬೇಡ ಅಂದಿದ್ದವರು? ಸರ್ ಇದು ಏರು ಧ್ವನಿ, ಯಾವ ಏರು ಧ್ವನಿ ಎಂಥದ್ದು ಇಲ್ಲ, ಎಲ್ಲ ಎಂಥ ಆತ್ಮೀಯತೆಯಲ್ಲಿ ಒಳಗಡೆ ಇದ್ರು. ಸರ್ ಇದು ವಿರೋಧ ಪರದ ಏನಿಲ್ಲಪ್ಪ, ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದೀವಿ ಅಷ್ಟೇ ಸರ್. ಅದು ಅಭಿಪ್ರಾಯ ಬೇಡ ಅಂತ ನಮ್ಮ ಅಭಿಪ್ರಾಯ, ಹೌದು. ವಿರೋಧ ಅಲ್ಲಪ್ಪ. ಒಂದೇ ಸಭೆಯಲ್ಲೆಲ್ಲ ನಿರ್ಧಾರ ಮಾಡಕ್ಕಾಗತ್ತಾ? ಇದು ಚರ್ಚೆ ಮುಗಿಯೋದು ಯಾವಾಗ? ನಡೀತಾ ಇರುತ್ತೆ, ದೀರ್ಘವಾಗಿ ನಡೆಯುತ್ತೆ. ಯಾವತ್ತು? ಮೇ 2ನೇ ತಾರೀಕು ಸರ್. ಅವತ್ತು ಚರ್ಚೆ ಮುಂದುವರಿಯುತ್ತೆ. ಎಂಡ್ ಯಾವಾಗ ಸರ್? ಅದನ್ನೆಲ್ಲ ನಂಬಿ ಓಡಾಡ್ತಿರೋರು ಸತ್ತಾಗ. ಅವ್ರ ಸಾವಿನ ನಂತರ. ಸಾಮಾಜಿಕ ನ್ಯಾಯವನ್ನು ಆಯಾಯ ಸಂಖ್ಯೆಗಳ ಪಾವಿತ್ರತೆ ಇರಬಹುದಾದ ಸಂಖ್ಯೆ ಕಂಡು ಹಿಡಿದಾಗ ಎಲ್ಲರೂ ಒಪ್ಪುವ ರೀತಿಯಲ್ಲಿ ಆ ಸಂಖ್ಯೆಗಳ ಆಧಾರದ ಮೇಲೆ ಅವರಿಗೆ ನ್ಯಾಯವನ್ನು ಕೊಡಬೇಕು ಅನ್ನುವಂತಹ ಆಸಕ್ತಿ, ಇಚ್ಛೆ ಸಿದ್ದರಾಮಯ್ಯನವ್ರಿಗಿದ್ದರೆ ಅದಕ್ಕೆ ದಾರಿಗಳನ್ನು ಕ್ವಿಕ್ಕಾಗಿ ಹುಡುಕೋಬೇಕು. ಕಾಲಹರಣ ಅಲ್ಲ. ಸುತ್ತಲೂ ಇರುವಂತಹ ಪುಂಗಿದಾಸರದ್ದು ಮಾತುಗಳನ್ನು ಕೇಳುತ್ತಾ ಮೂಡಾಲಿ ತಗಲಾಕೊಂಡು ಹೊಸ ಪಂಚೆ ತಗೊಳ್ಬೇಕಾದ ಪರಿಸ್ಥಿತಿ ತಂದಿಟ್ಕೊಂಡವರು, ಅಂದರೆ ಮುಳ್ಳಕ್ಕೆ ಸಿಗಾಕಿಸ್ಕೊಂಡ್ರು. ಆ ಪರಿಸ್ಥಿತಿ ತನ್ಕೋಬೇಡಿ. ಡು ನಾಟ್ ಟ್ರಸ್ಟ್ ದೋಸ್ ಹೂ ಆರ್ ಅಡ್ವೈಸಿಂಗ್ ಯು ಇನ್ ದಿ ಇನ್ನರ್ ಸೈಡ್. ಅದೇ ಸಮಸ್ಯೆ ತಂದಿಡ. ಅವರೇ ನಿಮ್ಮ ಡೇಂಜರ್, ಅವರೇ ನಿಮ್ಮ ವೈರಿಗಳು. ಸ್ಟಿಲ್ ನೋಡ್ತೀವಿ ಏನು ಮಾಡ್ತಾರೆ ಅಂತ, ಅಲ್ವಾ? ನೆಕ್ಸ್ಟ್ ಏನಾಗುತ್ತೆ? ಏನೂ ಆಗಲ್ಲ, ಈಗಲೇ ಬರ್ಕೊಳ್ಳಿ. ಏನೂ ಆಗಲ್ಲ. ಏನೂ ಆಗಲ್ಲ. ಸರಿ, ಲಿಂಗಾಯತರು ಹೇಳಿದ್ರಂತೆ ಸಭೆಯಲ್ಲಿ, ಸರ್ ಜಾತಿ ಜನಗತಿ ನಮ್ಮ ಸಮುದಾಯದಲ್ಲಿ 11% ಇದೆ ಅಂತ ಹೇಳಿದೆ. ಚಿನ್ನಪ್ರೆಡ್ಡಿ ಆಯ್ದಲ್ಲಿ 1990 17% ಅಂತ ಕೊಟ್ಟಿದ್ದಾರೆ. ನಾವೆಲ್ಲ ಸೇರಿದ್ರೆ 22% ಆಗ್ತೀವಿ ಸರ್ ಅಂದ್ರಂತೆ. ಹೌದಾ? 11% ಹೆಂಗೆ ಸರ್ ಒಪ್ಪೋದಾ ಅಂತ. ಮೊದಲು ದೋಷ ಸರಿ ಮಾಡಿಬಿಡಿ ಸರ್, ಆಮೇಲೆ ವರದಿ ಬಿಡುಗಡೆ ಮಾಡಿ ಸರ್. ಚೆನ್ನಾಗಿದೆ ಈ ಕ್ಲಾಸ್ ಸರ್. ದೋಷ ಸರಿ ಮಾಡಿಬಿಡಿ ಸರ್, ಆಮೇಲೆ ಬಿಡುಗಡೆ ಮಾಡಿ ಸರ್. ಏನ್ರಪ್ಪ ಲಿಂಗಾಯತ್ ಮಂತ್ರಿಗಳೇ, ವರದಿನೇ ಅವೈಜ್ಞಾನಿಕ. ಈ ದೋಷ ಸರಿಪಡಿಸಿ ಆಮೇಲೆ ವರದಿ ಬಿಡುಗಡೆ ಮಾಡಿ ಅಂದರೆ ಅದೇನು ಎಕ್ಸಾಮಲ್ಲಿ ಫೇಲ್ ಆಗ್ತಿರೋ ಮಗುಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಂಗೆ ಅಂಕಿ ಚೇಂಜ್ ಮಾಡೋಕ್ಕಾಗತ್ತೇನ್ರಪ್ಪ? ರೀಕರೆಕ್ಷನ್ ಹೇಗಾಗತ್ತೆ ಸರ್? ಆಗತ್ತಪ್ಪ. ಒಂದು ವೇಳೆ ಮಾಡಿದ್ರಿ ಅಂತಲೇ ಇಟ್ಕೊಳ್ಳೋಣಪ್ಪ. ನೀವು 22% ಬಂದ್ರಿ ಅಂತಲೇ ಅದಕ್ಕೆ ತಕ್ಕಂತೆ ನಂಬರ್ ಚೇಂಜ್ ಮಾಡ್ಕೊಂಬಿಡೋಣ. ಓಕೆ, ಎಲ್ಲರೂ ಕೇಳ್ತಾರಲ್ವೇ ಗ್ರೇಸ್ ಮಾರ್ಕ್ಸ್? ಆಗ ರಾಜ್ಯದ ಒಟ್ಟು ಸಂಖ್ಯೆ ಎಷ್ಟಾಯ್ತು? ಪಾಪ್ಯುಲೇಷನ್ ಏನ್ರಪ್ಪ ಆಗ? ಹೌದು, ಎಲ್ಲರೂ ಅವ್ರವ್ರದನ್ನು ಹೇಳ್ತಿದ್ದಾರೆ. ಈಗ ಕರ್ನಾಟಕ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಳಿ, ನಡೀತಿರೋದು ನಾಟಕದ ಪರಮಾವಧಿ. ಒಕ್ಕಲಿಗರು ಹೇಳಿದ್ರಂತೆ, ಸರ್ ನಮ್ಮ ಸಮುದಾಯ ಎಲ್ಲ ಬೇರೆ ಬೇರೆ ಕ್ಲಾಸಲ್ಲೆಲ್ಲ ಗುರುತಿಸ್ಬಿಟ್ಟಿದ್ದಾರೆ, ಈ ಅಂಶ ಎಲ್ಲ ಒಪ್ಪಕ್ಕಾಗಲ್ಲಪ್ಪ, ನಾವು ನಮ್ಮನ್ನೆಲ್ಲ ಸೇರಿಸ್ಬೇಕಲ್ವೇ, ನೀವು ಒಂದು ಕಡೆಗೆ ಆ ದೋಷ ಸರಿಪಡಿಸಿ ಸರ್, ಅದು ಆಮೇಲೆ ಘೋಷಣೆ ಮಾಡಿ. ಏನು ಸರ್ ದೋಷ? ಅದೇ ವರದಿಯಲ್ಲಿರೋದು ನಂಬರ್ಸ್. ಇಲ್ಲಿ ಮರು ಸರ್ವೆ ಮಾಡಿಬಿಡಿ ಸರ್. ಅದಕ್ಕೆ ರೆಡಿ ಇದ್ದಿದ್ರೆ ಸಿದ್ದರಾಮಯ್ಯವ್ರು ಇಷ್ಟೆಲ್ಲ ಕಷ್ಟ ಯಾಕಾಗ್ತಿತ್ತು ಸರ್? ವೆರಿ ಸಿಂಪಲ್, ಸರ್ವೆಗೆ ಒಪ್ಪಿಸ್ತೀನಿ ಅನ್ಬೋದಿತ್ತು. ಸೊ ದಲಿತ ಸಚಿವರು ಇದ್ರಲ್ಲ, ಅಲ್ಪಸಂಖ್ಯಾತರು ದಲಿತರು ಎಲ್ಲ ಇದಾರಲ್ಲ, ಬೇರೆ ಕ್ಲಾಸ್ ಮಂತ್ರಿಗಳೆಲ್ಲ ಇರಲ್ವಾ? ಜಾತಿ ಜನಗಣತಿಯಿಂದ ಹಿಂದೆ ಸರಿಬೇಡಿ ಮುಖ್ಯಮಂತ್ರಿಗಳೇ, ಹೌದು, ಅಂತ ಜಾರಿ ಬಾಬಿಡಿ ಅಂತ ನಡೆಯಲಿ ಯುದ್ಧ ಅಂತ ಹೇಳಿದಾರೋ ಇಲ್ವೋ? ನಾ ಹೇಳಿದ್ದು ಜಾತಿ ಗಣತಿಯಿಂದ ಹೈಕಮಾಂಡ್ ಆಜ್ಞೆಯಂತೆ ನಡೆದುಕೊಳ್ಳಿ. ಯಾರು ಬೇಡ ಅಂದರು? ಅದನ್ನು ವಾದ ಮಾಡ್ತಿರೋ ಭಾಳ MLAಗಳಿಗೆ ಒಂದು ಹೇಳ್ತೀನಿ, ನೀವು ನನ್ನ ಪ್ರಕಾರ ನೀವು ನಂಬರ್ ಸರಿ ಮಾಡೋದು ತಪ್ಪಲ್ಲ, ಯಾಕಂದರೆ ಅದು ಮಾಡೋದು ಸರಿ. ಯಾರಿಗೆ ಸಿಕ್ಕಿಲ್ವೋ ಅವಕಾಶ ಅವ್ರಿಗೆ ಸಿಗಬೇಕು. ಖರ್ಗೆ ಹೇಳಿತಾರಲ್ಲ ಅವಕಾಶ, ಹಾಂ ಹಂಗೆ ಸಿಗಬೇಕು. ಅವ್ರವರೇ ತಗೊಳ್ಳೋದಲ್ಲ. ಮಾದೇವಪ್ಪನ ಮಗ, ಮೊಮ್ಮಕ್ಕಳು, ಮರಿ ಮಕ್ಕಳು, ಚೀಟಿ ಮಕ್ಕಳು, ಮುಂದೆ ಹುಟ್ಟೋ ಮಕ್ಕಳು ಎಲ್ಲ ತಗೊಳ್ಳೋದಲ್ಲ. ಇದು ಬರೀ ಸಿಗದೇ ಇರೋರು ಕೊಡಿಸ್ಬೇಕಾಗಿತ್ತು. ಅದನ್ನು ಒಬ್ಬರು ಮಾತಾಡಲ್ಲ, ಆ ಪ್ರಶ್ನೆ ಬೇರೆ. ಆ ಸಮುದಾಯದವರು ಕೇಳಲ್ಲ, ಅದು ಅವ್ರ ಹಣೆ ಬರಹ, ನಾವೇನು ಮಾಡೋಕ್ಕಾಗತ್ತೆ ಅದಕ್ಕೆ? ಅದು ಅವ್ರವ್ರ ಹಣೆ ಬರಹ. ಹೈಕಮಾಂಡ್ ಆಜ್ಞೆಯಂತೆ ನಡೆದುಕೊಳ್ಳಿ. ಹೈಕಮಾಂಡ್ ಬಂದು ಓಟು ಹಾಕಿಸುವುದಾ ನೋಡುತ್ತೀನಿ. 70 ಕ್ಷೇತ್ರದಲ್ಲಿ ಹೈಕಮಾಂಡ್ ಬಂದು ಓಟ್ ಹಾಕಿಸ್ತಾರ ನೋಡ್ತೀನಿ. ರಿವರ್ಸ್ ಆದಾಗ ಜಾತಿಗಣತಿ ವರದಿ ಜಾರಿಯಾಗಲೇಬೇಕು. ನಮ್ಮ ಪ್ರಣಾಳಿಕೆಯಲ್ಲಿ ಪ್ರಸ್ತಾಪ ಇದೆ, ಒತ್ತಡಕ್ಕೆ ಮಡಿಬೇಡಿ. ಅಗತ್ಯವಿದ್ದ ಅಧ್ಯಯನ ಸಮಿತಿ ರಚಿಸಿ. ಅಧ್ಯಯನ ಸಮಿತಿ ಅಲ್ಲ, ಯುನೈಟೆಡ್ ನೇಷನ್ಸ್ಗೆ ಹೋಗಿ ಅದರ ಅಧ್ಯಕ್ಷನ ಕರ್ಕೊಂಬಂದು ಸಮಿತಿ ಮಾಡಿದ್ರೂ ಆಗಲ್ಲ. ಬಿಕಾಸ್ ದಿ ಅಬ್ಜೆಕ್ಷನ್ ಆಫ್ ವರದಿಗಿರೋದು ಪ್ಯಾರಾಮೀಟರ್ಸ್ಗಿಂತ ಹೆಚ್ಚಾಗಿ ಫೈನಲಿ ಅರೈವ್ ಆಗಿರೋ ನಂಬರ್ಸು. ಅದರ ಅಧ್ಯಯನ ಸಮಿತಿ ಏನ್ರಿ ಮಾಡುತ್ತೆ? ಮಣ್ಣು ಕಳೆಕಾಯಿ ಬೀಜ ತಿನ್ಕೊಂಡು ಇನ್ನೊಂದು ಕಾರ್ ಕೊಟ್ಕೊಂಡು ಕಾಸು ವೇಸ್ಟ್ ಮಾಡೋಕ್ಕೆ. ಆ ಕಾಸು ವೇಸ್ಟ್ ಮಾಡ್ಬೋದಾ?
ಈಗ ಅಧ್ಯಯನ ನಡೆಸಿರೋದ್ರ ಕಾಲ ಮತ್ತೆ ಹಣ ಇದನ್ನು ಗಮನಿಸ್ಕೊಳ್ಳಿ ಅಂತ ಕೆಲ ದಲಿತ ಸಚಿವರು ಸಲಹೆ ಕೊಟ್ಟಿದ್ದಾರಂತೆ ಸರ್. ಯಾವ್ದು ಏನಾದ್ರು ಕೊಟ್ಕೊಳ್ಳಿ, ಒಟ್ಟಲ್ಲಿ ಇದು ಆಗಲ್ಲ. ಒಂದು ಬೆಟರ್ ಮೆಥಡಾಲಜಿ ಆಫ್ ಸೆನ್ಸಸ್ ಕಂಡು ಹಿಡ್ಕೊಂಡು ಕ್ವಿಕ್ಕಾಗಿ ಮಾಡೋದಿದ್ರೆ ಮಾಡ್ಕೊಳ್ಳಿ. ಎಲ್ಲರನ್ನೂ ಇನ್ವಾಲ್ವ್ ಮಾಡಿ ಒಂದು ಓವರ್ ಸೀಯಿಂಗ್ ಕಮಿಟಿ ಮಾಡಿ. ಸೆನ್ಸಸ್ ಒಬ್ರು ಯಾರೋ ಮಾಡ್ತಾರೆ, ಸೆನ್ಸಸ್ ಡಿಪಾರ್ಟ್ಮೆಂಟ್ ಹಿಂದುಳಿದ ಆಯೋಗನ ಯಾರೋ ಮಾಡ್ತಾರೆ. ಬಟ್ ಅದಕ್ಕೊಂದು ಓವರ್ ಸೀಯಿಂಗ್ ಆಂಬಡ್ಸ್ಮನ್ ಆಮ್ನಿಬಸ್ ಕಮಿಟಿ ಥರ ಒಂದು ಮಾಡಿ ಅದರಲ್ಲಿ ಎಲ್ಲ ಜಾತಿಗಳ ಪ್ರತಿನಿಧಿಗಳನ್ನು ಇಟ್ಟು ಅವರೊಂದು 15 ದಿನಕ್ಕೊಂದ್ಸರಿ ಈ ಯಾರು ಮಾಡ್ತಿದ್ದಾರೆ ಅವ್ರ ಜೊತೆ ಒಂದು ಸಭೆ ಮಾಡಿ ಆಕ್ಷೇಪಗಳಿದ್ರೆ ಅಲ್ಲಲ್ಲೇ ಹೇಳಿ ಸರಿಪಡಿಸ್ಕೊಂಡು ದತ್ತಾಂಶವನ್ನು ಸಂಗ್ರಹ ಮಾಡಿ ಅದು ಸಾರ್ವಜನಿಕವಾಗಿ ಲಭ್ಯವಿರುವಂತೆ ನೋಡಿಕೊಂಡು ಮಾಡಿದ್ರೆ ಏನಾರು ಒಂದು ಚೂರು ಪಾರೋ ಆಗ್ಬೋದೇನೋ. ಇದ್ದೀರ ಆಗಲ್ಲ. ಹೈಕಮಾಂಡ್ ಅಂತ ಹೋದರೆ ಅಲ್ಲ, ಮೇಲೆ ಹೋಗ್ಬಿಡ್ತೀರಿ ಅಷ್ಟೇ ಹೈ. ಅದೇ ಮೇಲೆ ಹೋಗ್ತೀವಿ ಅಂದ್ರೆ ಅರ್ಥ ಏನು ಗೊತ್ತೇಳಿ, ಆಸ್ ಎ ಪಾರ್ಟಿ ಟಿಕೆಟ್ ತಗೋತೀರಿ. ಪರಿಸ್ಥಿತಿ ಯಾವ ಹೈಕಮಾಂಡ್ ರೀ ಹೇಳಿದೆ ಅಂತ ಹೇಳ್ತಿದ್ದೀರಿ ಸರ್? ಇದಕ್ಕೆ ಕಾಯೋದ್ರಿಂದ ಒಳ ಮೀಸಲಾತಿ ಜಾರಿ ಕೂಡ ವಿಳಂಬ ಆಗ್ತಾ ಇದೆ ಅಂತ ಖಂಡಿತ ಒಪ್ಕೋತೀನಿ. ಯಾವ ಹೈಕಮಾಂಡ್? ಇಫ್ ಹೈಕಮಾಂಡ್ ಹೇಳಿರೋದೇ ಆದರೆ ಜಾರ್ಖಂಡ್ನ ಜಾತಿ ರಾಜಕಾರಣಕ್ಕೂ ಕರ್ನಾಟಕದ ಜಾತಿ ರಾಜಕಾರಣಕ್ಕೂ ಹೋಲಿಕೆ ಮಾಡ್ಕೋತೀರೇನ್ರಪ್ಪ? ಕಾಮನ್ ಸೆನ್ಸ್ ಬೇಡವಾ ನಿಮ್ಗಳಿಗೆ? ಕಾಂಗ್ರೆಸ್ಸಲ್ಲಿ ಬ್ರೈನ್ ಸತ್ತೋಗಿರೋರೆ ಭಾಳ ಜನ ಇದ್ದೀರಲ್ಲ, ಏನು ಮಾಡೋದು ನಾವು? ಎರಡೂ ಒಂದೇ ಆಗುತ್ತಾ? ಓಕೆ, ಒಂದೇ ಅಂತ ಇಟ್ಕೊಳ್ಳೋಣ. ರಾಹುಲ್ ಗಾಂಧಿ ಹೇಳಿಬಿಟ್ಟಿದ್ದಾರೆ, ಮಾಡಿ ಕಮಾನ್ ಡೂ ಇಟ್ ಅಂತ ಹಿಂಗೆ ಅಂದಿದ್ದಾರಪ್ಪ ಅವ್ರೀಗ ಅಂತ ಅನ್ನೋಣಪ್ಪ. ನಾಳೆ ಅವ್ರನ್ನ ಕರ್ಕೊಂಬಂದ್ಬಿಟ್ಟು ವಿಧಾನಸೌಧದ ಮುಂಭಾಗ ಮೆಟ್ಲ ಮೇಲೆ ಸಿದ್ದರಾಮಯ್ಯವ್ರ ಜೊತೆ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು 11 ಗಂಟೆಯಿಂದ ಜಾತಿ ಗಣತಿ ವರದಿ ಜಾರಿಗೆ ಬರ್ತಿದೆ ಅಂತ ಅನೌನ್ಸ್ ಮಾಡಿಸಿ. ಇಫ್ ಯುವರ್ ರಾಹುಲ್ ಗಾಂಧಿ ಆ್ಯಂಡ್ ಹೈಕಮಾಂಡ್ ಕಮಿಟ್ಮೆಂಟ್ ಈಸ್ ಸೋ ಡೀಪ್, ಮಾಡಿಸಿ ಅನೌನ್ಸ್ಮೆಂಟ್ ನೋಡೋಣ, ಅದನ್ನು ಮಾಡಿಸಿ ನೋಡೋಣ. ಆಲ್ ರೈಟ್, ಮಾಡಿಸಿ. ಒಂದು ವೇಳೆ ಹೈಕಮಾಂಡ್ ಹೇಳ್ತಾ ಇದೆ ಅನ್ನೋ ಕಾರಣಕ್ಕೆ DK ಶಿವಕುಮಾರ್ SS ಮಲ್ಲಿಕಾರ್ಜುನ್ ಬಗ್ಬಿಟ್ಟು ನಮ್ಮನ್ನು ಯಾಮಾರ್ಸಕ್ಕೆ, ಅದಂಗಲ್ಲ ಸರ್ವೆ ನೋಡಿ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತಲ್ಲ, ಅದು ನೋಡಿ ಆಗಿರೋದೇನು ಅಂತಂದ್ರೆ ಈ ಥರ ಡ್ರಾಮಾ ಮಾಡಿದ್ರೆ ಯು ಥಿಂಕ್ ದೇ ಕ್ಯಾನ್ ಸರ್ವೈವ್ ಇಟ್? ಅದು ಸಮುದಾಯಕ್ಕೆ ಮಾಡೋ ಅನ್ಯಾಯ ಅಲ್ವಾ ಸರ್? ನ್ಯಾಯ ಸಮುದಾಯ ಏನು ಮಾಡಬೇಕು ಅದು ಮಾಡುತ್ತೆ, ಆಮೇಲೆ ದೇ ಕ್ಯಾನ್ ಸರ್ವೈವ್ ಇಟ್. ಓಕೆ, ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತೀರಿ ಅಂತ ಇಟ್ಕೊಳ್ಳೋಣ. ಏನು ಬದಲಾವಣೆ ಆಗುತ್ತೆ? ನಂಬರ್ ಬದಲಾವಣೆ ಆಗಲ್ಲ ಅಂದಮೇಲೆ ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಶಾಸಕರದು ನಿಲುವು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಏನಾಗುತ್ತೆ ವ್ಯತ್ಯಾಸ? ವರದಿಯಲ್ಲಿ ಏನಾದ್ರು ವ್ಯತ್ಯಾಸ ಆಗಬೇಕು. ಲಾರಿ ಮುಷ್ಕರ ವಾಪಸ್ ಅಂದ್ರೆ ಅವರ ನಿಲುವು ಪರಿಸ್ಥಿತಿಗೆ ಸರ್ಕಾರ ಪ್ರತಿಕ್ರಿಯಿಸಿ ಏನೋ ಒಂದಷ್ಟು ಕ್ರಮಗಳಾಗತ್ತೆ, ಆಗಿಂದಕ್ಕೆ ಹೋಗ್ತಾರೆ. ಇದರಲ್ಲಿ ಏನಾಗತ್ತೆ ಹೇಳ್ರಪ್ಪ ಯಾರು? ಎಷ್ಟು ದಿನ ತಳ್ತೀರಪ್ಪ? ಸುಮ್ಮನೆ ಒಂದು 3 ವರ್ಷ ತಳ್ಳೋ ಥರಕ್ಕೆ ಪ್ಲ್ಯಾನ್ ಹಾಕಿ ಈಗ ಗ್ಯಾರಂಟಿಯಿಂದ ಎಗರು ಬಿದ್ದು ಸತ್ತೋಗಿರೋ ಸರ್ಕಾರಕ್ಕೆ, ಕಾಸಿಲ್ಲದೆ ಇರೋ ಲಾಟ್ರಿ ಹೊಡಿತಿರೋ ಈ ಗೌರ್ನಮೆಂಟು, ಒಂದು ಅಭಿವೃದ್ಧಿ ಕಾರ್ಯ ತೆಗೆದುಕೊಳ್ಳಕ್ಕೆ ತಾಕತ್ತಿಲ್ಲದೆ ಇರೋಂಥ ಪರಿಸ್ಥಿತಿ ರೀಚ್ ಆಗಿರೋದನ್ನು ಡೈವರ್ಟ್ ಮಾಡಕ್ಕೆ ಮಾಡ್ತಿದ್ದೀರೋ ಏನು ಕತೆ ಇದು? ಐ ಡೋಂಟ್ ನೋ. ಸೊ ಹೊಸದಾಗಿ ಮಾಡ್ತೀನಿ ಅನ್ನೋದ್ರಿಂದ ಆಗೋ ಸಮಸ್ಯೆಗಳೇನು ಸರ್? ನನಗೆ ಗೊತ್ತಿಲ್ಲ, ಅದು ಅವ್ರು ಉತ್ತರ ಕೊಡಲಿ ಬಿಡಿ, ನೋಡೋಣ. ಓಕೆ. ಇನ್ನು 10 ವರ್ಷಗಳ ಹಿಂದೆ ಕಾಂತರಾಜು ಆಯೋಗ ನಡೆಸಿದ ಜಾತಿ ಗಣತಿ ವರದಿಯಲ್ಲಿ ದಲಿತರು ಮೊದಲ ಸ್ಥಾನದಲ್ಲಿದ್ದರೆ 2ನೇ ಸ್ಥಾನದಲ್ಲಿ ಮುಸ್ಲಿಮರಿದ್ದಾರೆ. ಮುಸ್ಲಿಂ ಸಮುದಾಯದ ಜಾತಿ ಲೆಕ್ಕಾಚಾರಕ್ಕೆ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಮುಸ್ಲಿಂ ಹಾಗೂ 95 ಉಪಜಾತಿಗಳ ಪ್ರತ್ಯೇಕ ಶೀಟ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಜನಸಂಖ್ಯೆಯ ಲೆಕ್ಕದಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದೆ. ಮುಸ್ಲಿಂ ಮತ್ತು ಅದರ ಉಪಜಾತಿಗಳ ಶೀಟ್ನಲ್ಲಿ ಒಟ್ಟಾರೆ ಸಂಖ್ಯೆ 76,99,425 ಇದೆ. ಆದರೆ ಪ್ರವರ್ಗ 2B ಮುಸ್ಲಿಂ ವರ್ಗೀಕರಣದಲ್ಲಿ 75,25,880 ಅಂತ ಇದೆ. ಟೈಪಿಂಗ್ ಎರರ್. ಇನ್ನು ಮುಸ್ಲಿಂ ಮತ್ತು ಉಪಜಾತಿಯ ಲೆಕ್ಕ ಮುಸ್ಲಿಮರ ಒಟ್ಟು ಸಂಖ್ಯೆಯನ್ನು 59,51,038 ಅಂತಿದ್ದಾರೆ. ಮುಸ್ಲಿಂ ಮತ್ತು ಉಪಜಾತಿಯ ಸಂಖ್ಯೆ 76,99,425. ಶೇಖ್ ಮುಸ್ಲಿಮರದ್ದು 5,50,345. ಸುನ್ನಿ ಮುಸ್ಲಿಮರ ಒಟ್ಟು ಸಂಖ್ಯೆ 3,49,458. ಸೈಯದ್ ಮುಸ್ಲಿಮರದ್ದು 1,78,541 ಒಟ್ಟು ಸಂಖ್ಯೆ. ಪಿಂಜಾರದ್ದು 1,11,805. ಪಠಾಣ್ ಮುಸ್ಲಿಮರದ್ದು 66,199. ಪಿಂಜಾರ ಮುಸ್ಲಿಮರದ್ದು 47,330. ಮುಲ್ಲಾ ಮುಸ್ಲಿಮರದ್ದು 43,920. ಬ್ಯಾರಿ ಮುಸ್ಲಿಮರದ್ದು 32,650 ಒಟ್ಟು ಸಂಖ್ಯೆ ಅಂತ ಈ ವರದಿಯಲ್ಲಿ ಕೊಡಲಾಗಿದೆ. ಈ ಜಾತಿಗಣತಿ ವರದಿಯಿಂದ ಧರ್ಮ ಜಾತಿ ಇದರ ಬಗ್ಗೆ ಎಲ್ಲ ವಿಪಕ್ಷಗಳದ ಆರೋಪ ಅದು ಮಾಮೂಲು. ಜಯಪ್ರಕಾಶ್ ಹೆಗಡೆ ಹೇಳ್ತಾರೆ ಒಂದು ಸಣ್ಣ ಪುಟ್ಟ ನ್ಯೂನ್ಯತೆ ಇರೋದು ಸತ್ಯ, ಮನೆ ಸಮೀಕ್ಷೆ ಮಾಡಿಲ್ಲ ಅನ್ನೋ ಆರೋಪ ಸುಳ್ಳು ಅಂದಿದ್ದಾರೆ. ನೋ, ಮನೆ ಮಾಡಿಲ್ಲ ಅಷ್ಟು ಮಾತ್ರ ನಾವು ಹೇಳಬಲ್ಲೆವು. ವಾಟ್ ಈಸ್ ದಿ ಪರ್ಸಂಟೇಜ್ ದಟ್ ವಿ ಹ್ಯಾವ್ ಟು ಫೈಂಡ್ ಔಟ್, ನಮಗೆ ಗೊತ್ತಿಲ್ಲ. ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರೇ, ನಿಮ್ಮ
ನಿಮ್ಮನ್ನು ದುರುಪಯೋಗಪಡಿಸಿದ್ದಾರೆ, ನಿಮ್ಮನ್ನು ನಿಮ್ಮ ಹಿಂದಿರೋ ಅಧ್ಯಕ್ಷರನ್ನು ಅಧಿಕಾರಿಗಳು. ಮಾಡಿಲ್ಲ ಅಂದರೆ ಮಾಡಿಲ್ಲ, ಭಾಳ ಸರಳ, ಫಿನಿಶ್ಡ್. ನೀವು ಮಾಡಿದ್ದಾರೆ ಅಂತಂದುಬಿಟ್ರೆ ಮಾಡಿಲ್ಲ ಅನ್ನೋಕ್ಕೆ ಜನನ ಕರ್ಕೊಂಬಂದು ನಿಲ್ಲಿಸ್ತೀವಿ ನಿಮ್ಮ ಮುಂದೆ ಬೇಕಾದ್ರೆ ನಾವು. ಒಬ್ಬನ ಮನೆಗೆ ಹೋಗೋಕ್ಕಾಗದೇ ಇದ್ರೂ ನೀವು ಹೋಗಿಲ್ಲ ಅಂತಲೇ ಅರ್ಥ. ಭಾಳ ಸರಳ. ಇನ್ನು ನಾನು ರಾಜೀನಾಮೆ ಬೇಕಾದ್ರೆ ಕೊಟ್ಬಿಡ್ತೀನಿ ಸಮುದಾಯಕ ನ್ಯಾಯ ಆದ್ರಿ ಅಂತ ಯಾರು JDS ಶಾಸಕ ಮಂಜು. ಹೌದಾ, ಕೊಡ್ರಪ್ಪ. ಖರ್ಗೆ ಆ ರಿಪೋರ್ಟ್ ನೋಡಿಲ್ಲ, ಕೇಂದ್ರ ಸರ್ಕಾರದಿಂದ ಮಾಡಿರೋದಲ್ಲ ಇದು ಅಂತಂದಿದ್ದಾರೆ. ಅಯ್ಯಯ್ಯಪ್ಪ, ಇದನ್ನೇನಾದರೂ ಕೇಂದ್ರ ಸರ್ಕಾರದವ್ರು ಮಾಡಿರೋ ರಿಪೋರ್ಟ್ ಆಗಿರಬೇಕಾಗಿತ್ತು. ತಗಳಪ್ಪ, ಇದೇ ಖರ್ಗೆ, ಇದೇ ಸಿದ್ದರಾಮಯ್ಯ, ಇದೇ DK ಶಿವಕುಮಾರ್, ಅದು ಏನೇನೇನೇನು ಮಾಡಿರೋರು ಇಡೀ ದೇಶದಲ್ಲಿ. ಇವತ್ತು ಜೈನ ಸಮುದಾಯ ಕೂಡ ನಮ್ದನ್ನು ಮಾಡಿಲ್ಲ, ನಮ್ಮ ಫಿಗರ್ ಸರಿ ಇಲ್ಲ ಅಂತ ಅವರು ಕೂಡ ಹೇಳಿದ್ದಾರೆ. ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು. ಪ್ರತಿಯೊಂದು ರಾಜ್ಯದಲ್ಲಿ ಅವ್ರವ್ರು ಮಾಡ್ತಾರೆ. ಕೇಂದ್ರ ಸರ್ಕಾರ ವತಿಯಿಂದ ನಡೆದಂಥದ್ದು ಏನಲ್ಲ. ಆ ರಿಪೋರ್ಟು ಕೂಡ ನಾವು ನೋಡಿಲ್ಲ. ನನ್ನ ಸಮುದಾಯ, ನನ್ನ ಜವಾಬ್ದಾರಿ, ಅದ್ರ ಬಗ್ಗೆ ಅರಿವು ಇರ್ತಕ್ಕಂಥದ್ದನ್ನು ಯೋಚನೆ ಮಾಡಬೇಕು. ಈಗ ನಿಧಿ ಮಾಡೋದಕ್ಕೆ ನಾನು ಅಧಿಕಾರ ಇದೆ ಅಂತ ಹೇಳ್ಬಿಟ್ರೆ ನಾನು ನಾಳೆ ಬೆಳಿಗ್ಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ. ನಾನು ಒಕ್ಕಲಿಗರು ಬಾರಿ ಕಡಿಮೆ ಇದ್ದಾರೆ, ಲಿಂಗಾಯತರು ಕಡಿಮೆ ಇದ್ದಾರೆ, ಇನ್ನೊಂದು ಜಾಸ್ತಿ ಇದೆ ಅಂತ ಹೇಳಕ್ಕೆ ಅಧಿಕಾರ. ಯಾವ ದಿವಸ ಬಂದಿರಿ, ಯಾವ ಜನಗಣನ ಮಾಡಿ, ಯಾರಿಗೆ ಜಾತಿ ಕೇಳಿದಿರಿ? 10 ವರ್ಷದಿಂದ ಇಲ್ಲೇ ಇದ್ದೀನಿ ಸರ್. ಡೇಟಾದಲ್ಲಿ ಸಣ್ಣ ಪುಟ್ಟ ನ್ಯೂನತೆ ಇರ್ಬೋದು ಬಿಟ್ಟು ಮೇಜರ್ ತಪ್ಪೇನಿಲ್ಲ. ನಾನು ಅದಕ್ಕೆ ಒಪ್ಪೋದಿಲ್ಲ. ಯಾಕಂದ್ರೆ ಜಿಲ್ಲಾಧಿಕಾರಿಗಳು, ಅವರ ಅಧಿಕಾರಿಗಳು ಮತ್ತು ಶಿಕ್ಷಕರು ಸೇರಿ ಮಾಡಿದಂಥದ್ದು. ಅವರೆಲ್ಲರೂ ದೇವರುಗಳಲ್ಲ, ಅವರೆಲ್ಲರೂ ಯಾಮಾರಿಸಿದ್ದಾರೆ. ಆ ಯಾಮಾರಿಸಿರುವ ಮುಂದುವರಿದ ಭಾಗವನ್ನು ನಾವು ಆಮೇಲೆ ತೋರಿಸ್ಬೋದು ಬೇಕಿದ್ರೆ ಎಲ್ಲರೂ ಒಂದು ಕಡೆಗೆ. ನೆಕ್ಸ್ಟು ರಿಯಾಲಿಟಿ ಚೆಕ್ ಮಾಡಿದ್ದೀವಿ. ಹಾಂ, ಸಂಖ್ಯೆ ದೃಷ್ಟಿಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನಂಬರು ನಾಳೆ ಹೊಸದಾಗಿ ಮಾಡಿದ್ರೂ ಜಾಸ್ತಿನೇ ಬರ್ಬೋದು, ಬರಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ, ಬರುತ್ತೆ. ಮುಸ್ಲಿಮರ ಸಂಖ್ಯೆ ಹೆಚ್ಚೇ ಬರ್ಬೋದು. ನಂಗೆ ಗೊತ್ತಿಲ್ಲ ಲಿಂಗಾಯತರ ಸಂಖ್ಯೆ ಎಷ್ಟು ಬರುತ್ತೋ, ಒಕ್ಕಲಿಗರ ಸಂಖ್ಯೆ ಎಷ್ಟು ಬರುತ್ತೋ, ಮಾಡಿದ್ದಾರೆ. ಬಟ್ ದಿ ಟ್ರಬಲ್ ಈಸ್, ನಾನು ಹೇಳೋದು ಇದರಲ್ಲಿ, ಈ ಜಾತಿ ಸರ್ವೆಗಳಲ್ಲಿ ಈಗ ನಾಳೆ ಆಗೋದು ಅದು ಸರಿ ಇಲ್ಲ ಎಂಬ ಭಾವನೆಯನ್ನು ವಿಪಕ್ಷಗಳು, ನೀವು ಯಾರೇ ಇರಲಿ ಆವತ್ತಿನ ವಿಪಕ್ಷಗಳು, ಯಾವುದೇ ಮಾರ್ಗವನ್ನು ಅನುಸರಿಸಿ ಸ್ವಚ್ಛವಾಗಿ ಮಾಡಿದ್ರು ಅದು ಸರಿ ಇಲ್ಲ ಅನ್ನೋ ವಾದವನ್ನು ಮಂಡಿಸ್ತಾರೆ. ಲೈಕ್ ಕಾಂಗ್ರೆಸ್ ಮೋದಿ ಸರ್ಕಾರದ ಎಲ್ಲ ಕ್ರಮಗಳನ್ನು ವಿರೋಧ ಮಾಡೋ ಹಾಗೆ. ಸರಿ ಇರಲಿ ತಪ್ಪಿರಲಿ ಏನಾದರೂ ವಿರೋಧ ಮಾಡ್ತಾರೆ. ಸಮುದ್ರದಲ್ಲಿ ಅಲೆ ಏಕೆ ಬಂದಿತ್ತು? ಮೋದಿಯಿಂದಲೇ. ಆ ಥರ ಇದೆ ಪರಿಸ್ಥಿತಿ. ಹಾಗೆ ಆಗತ್ತೆ ಇಲ್ಲೂ ಬೇಕಾದ್ರೆ. ಸೊ ಅದು ರಾಜಕೀಯವಾಗಿ ಏನಾಗುತ್ತೆ, ಸಂಖ್ಯಾವಾರು ಪರಿಶಿಷ್ಟ ಜಾತಿ ಪಂಗಡದ್ದು ಹೆಚ್ಚಿರಬಹುದು, ನಾನಿಲ್ಲ ಅಂತ ಹೇಳಲ್ಲ, ಇರುತ್ತೆ, 100% ಇರುತ್ತೆ. ಮುಸ್ಲಿಮರದ್ದೂ ಇರಬಹುದು, ನಾನಿಲ್ಲ ಅಂತ ಹೇಳೋಕ್ಕಾಗ್ತಿಲ್ಲ. ಆದರೆ ಲಿಂಗಾಯತರು ಮತ್ತು ಒಕ್ಕಲಿಗರು ಇರುವ ಜನಸಂಖ್ಯೆ, ಈಗ ನೀವು ಹೇಳ್ತಿರೋ 70 ಲಕ್ಷ 70 ಲಕ್ಷ 75 ಲಕ್ಷ 70 ಲಕ್ಷ 65 ಲಕ್ಷನೇನೇ ಎಷ್ಟು ಸ್ಟ್ರಾಟಜಿಕ್ ಆಗಿ ರಾಜ್ಯದಲ್ಲಿ ಸ್ಪ್ರೆಡ್ ಆಗಿ ಕೂತಿದೆ ಅಂತಂದರೆ 80ರಿಂದ 90 ಕ್ಷೇತ್ರದಲ್ಲಿ ಹೆಚ್ಚು ಸಂಖ್ಯೆ ಇದ್ದವರನ್ನು ಕೆಡವುವ ಶಕ್ತಿಯನ್ನು ಈ ಪಂಗಡಗಳು ಪಡ್ಕೊಂಡಿವೆ. ಈ ಡೇಂಜರ್ಗೆ ಸಿದ್ದರಾಮಯ್ಯ ಆಗಲಿ ಅಥವಾ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ಆಗಲಿ ಎದೆ ಬಗೆದು ಒಡ್ಡಿ ನಿಲ್ತೀವಿ ಅನ್ನೋ ತಾಕತ್ತಿದ್ರೆ ಬಂದು ಅದನ್ನು ಜಾರಿ ಮಾಡ್ಕೋಬೇಕು. ನಮಗಿಲ್ಲ ಅನ್ನೋದಿದ್ರೆ ಕಣ್ಣಿಗೆ ಮಣ್ಣು ಹಾಕುವ ಈ ಕಚಡಾ ಪ್ರಕ್ರಿಯೆಯನ್ನು ನಿಲ್ಲಿಸಿ ಜಾರಿಗೆ ತರಲ್ಲ ಅಂತ ಹೇಳಬೇಕು. ಎರಡರಲ್ಲೂ ಒಂದು ಮಾಡಿ, ಡೋಂಟ್ ಡೂ ದಿಸ್ ಡ್ರಾಮಾ. ಸಿದ್ದರಾಮಯ್ಯನವ್ರ ಮುಂದೆ ಇರೋ ಆಪ್ಷನ್ನು ಇಷ್ಟೇ, ನಾನು ಚರಿತ್ರೆಯ ಪುಟಗಳಲ್ಲಿ ಏಕಮೇವಾದ್ವಿತೀಯ ಹಿಂದುಳಿದ ವರ್ಗದ ನಾಯಕನೆಂದು ಕಂಗೊಳಿಸಬೇಕು ಅನ್ನುವುದೇ ನಿಮ್ಮ ಹಠವಾಗಿದ್ದರೆ ಜಾರಿಗೆ ತಂದ್ಕೊಡಿ. ಇಲ್ಲ, ಹಾಗೆ ಮಾಡಲಿಕ್ಕಾಗಲ್ಲ ರಾಜಕಾರಣದಲ್ಲಿ ನಾನು ಅಂತನ್ನೋದಾದರೆ ನಿಮ್ಗೆ ಆಪ್ಷನ್ ಇಲ್ಲ, ಹೊಸ ಸರ್ವೆಗೆ ಹೋಗಿ. ಎರಡರಲ್ಲಿ ಒಂದಿದೆ. ಇನ್ನು ಮಿಕ್ಕಿದ್ದು ನೀವು ಏನೇ ಮಾಡಿದ್ರೂ ಕರ್ನಾಟಕದ ಜನರ ಮುಂದೆ ನಡೆಸ್ತಾ ಇರುವಂತಹ ಬೃಹನ್ ನಾಟಕ.